ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ತಮ್ಮನೇಲಿ ನೋಡೇ ಅಂದ್ಕೊಂಡಿರ್ತೀರಾ ಏನು ಬ್ಲಾಗ್ ಇದು ಅಂತ ಹೇಳ್ಬಿಟ್ಟು. ಅಮ್ಮನ ಮನೆ ಹೋಮ್ ಟೂರ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾನೆ ಇದ್ದೆ. ಸೊ ಮಾಡೋದಕ್ಕಾಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ರೆಗ್ಯುಲರಾಗಿ ನನ್ನ ಬ್ಲಾಗ್ಸ್ನ ನೋಡೋರಿಗೆಲ್ಲರೂ ಆಲ್ಮೋಸ್ಟು ಮನೆ ಪೂರ್ತಿ ನೋಡ್ಕೊಬಿಟ್ಟಿರ್ತೀರ. ಸೊ ಹಂಗೂ ನನ್ನ ತಮ್ಮ ರೇಗಿಸ್ತಾ ಇದ್ದ, ಎಲ್ಲರೂ ನೋಡಾದಮೇಲೆ ಏನು ನೀನು ಮನೆ ಹೋಮ್ ಟೂರ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಹಂಗೂ ಡೀಟೇಲಾಗಿ ತೋರಿಸೋದಕ್ಕೂ ವ್ಲಾಗ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸುಮಾರು ದಿನದಿಂದ ಅನ್ಕೋತಾನೆ ಇದ್ದೆ ಅಮ್ಮನ ಮನೆ ಹೋಮ್ ಟೂರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಅಮ್ಮನ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ 3rd ಫ್ಲೋರ್ ಆಗಿರುತ್ತೆ. ಹಿಂಗೆ ಕೆಳಗಡೆಯಿಂದ ಮೇಲೆ ಬಂದಿದ್ದ ತಕ್ಷಣವೇ ಇದು ಡೋರು ಎಂಟ್ರೆನ್ಸು. ಸೊ ಈ ಕಡೆ ಎಲ್ಲ ಬಟ್ಟೆ ಹಾರಾಕೋದಕ್ಕೆ ಅದಕ್ಕೆ ಎಲ್ಲದಕ್ಕೂ ಜಾಗ ಚೆನ್ನಾಗಿದೆ. ಇಲ್ಲಿ ಬಟ್ಟೆ ಎಲ್ಲ ಒಗಿಬೋದು. ಸೊ ಇದು ಬಟ್ಟೆ ಎಲ್ಲ ಹಾರಾಕೊಳ್ಳೋದಕ್ಕೆ ಜಾಗ ಇದೆ. ಬಿಸಿಲಿಗೆಲ್ಲ ಅದು ಇದು ಹೊಂಡಾಕೊಳ್ಳೋದಕ್ಕೂ ಕೂಡ ಜಾಗ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದು ಎಂಟ್ರೆನ್ಸು. ಡೋರ್ ಓಪನ್ ಆಗಿದ ತಕ್ಷಣ ಈ ರೀತಿ ಬರುತ್ತೆ. ಹಾಲು ಕಿಚನ್ ಅಷ್ಟೇ ನಮ್ಮ ಅಮ್ಮನ ಮನೆ. ರೂಮ್ ಇಲ್ಲ, ಯಾಕಂದರೆ ನಮ್ಮಮ್ಮ ನನ್ನ ತಮ್ಮ ಇಬ್ಬರೇ ಇರೋದ್ರಿಂದ ಸದ್ಯಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಎಂಟ್ರೆನ್ಸ್ ಆಗಿದ ತಕ್ಷಣವೇ ದಿವಾನ ಕಟ್ಟಿಟ್ಟಿದ್ದಾರೆ. ಸೊ ದೇವ್ರ ಮನೆ ಬಂದು ಇಷ್ಟೇ ಸಿಂಪಲ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ದಿವಾನ ಕಾಟ್ ಪಕ್ಕದಲ್ಲೇ ಬೀರು ಇದೆ. ಸೊ ಇದು ಎಷ್ಟು ವರ್ಷದ್ದು ಹಳೇದು ಅಂತ ಹೇಳೋದಕ್ಕೆ ಆಗಲ್ಲ, ಅಷ್ಟು ವರ್ಷ ಹಳೇದು. ಸುಮಾರು ಒಂದು 20 ವರ್ಷದ ಇರ್ಬೋದು. ಯಾವ ಥರ ಇದೆ ಅಂತ ಹೇಳಿದ್ರೆ ಇವಾಗ ತೊಗೊಂಬಂದಿರೋ ಬೀರು ಥರ ಇದೆ. ಸೊ ನಮ್ಮನೇಲಿ ಇವಾಗ ಒಂದು 8 ವರ್ಷ ಆಯ್ತೇನೋ ಬೀರು ತೊಗೊಂಬಂದು. ಬಟ್ ನಮ್ಮ ಮನೇಲಿ ಆಗಲೇ ಹೆಂಗಾಗ್ಬಿಟ್ಟಿದೆ ಅಂದರೆ ಬೀರು, ಇದು ಎಷ್ಟು ವರ್ಷದ ಹಳೇ ಬೀರು, ಎಷ್ಟು ಚೆನ್ನಾಗಿದೆ ಗೊತ್ತಾ, ನೀವೇ ನೋಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಸೊ ಇದು ನನ್ನ ತಮ್ಮನ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಅವ್ನ ಬರ್ಡೇಲಿ ಗಿಫ್ಟ್ ಮಾಡಿದರು ಅವನಿಗೆ. ಇನ್ನು ಇದು ಬಂದು ಫೋಟೋ, ನನ್ನ ಮಗಂದು ನಾಮಕರಣದ ಫೋಟೋ. ಸೊ ನಾವು ಫ್ರೇಮ್ ಹಾಕ್ಸಿ ಇಟ್ಕೊಂಡಿದ್ವಿ ಅಮ್ಮ ನಾವೆಲ್ಲ ಒಟ್ಟಿಗೆ ಇದ್ದಾಗ. ಆಮೇಲೆ ಅಮ್ಮ ನನಗೆ ಬೇಕು, ನಾವು ಮನೆ ಸಪ್ರೇಟ್ ಆಗಬೇಕಾದ್ರೆ ನನಗೆ ಬೇಕು ಈ ಫೋಟೋ, ನೀನು ತೊಗೊಂಡೋಗ್ಬೇಡ ಅಂದ್ಬಿಟ್ಟು ಅಮ್ಮನೇ ಈಸ್ಕೊಬಿಟ್ರು. ಸೊ ಇನ್ನು ಇಲ್ಲಿ ವಾರ್ಡ್ರೂಬ್ ಇದೆ, ಮೇಲ್ಗಡೆ ಸ್ವಲ್ಪ ಫೇಸ್ ಕೊಟ್ಟಿದ್ದಾರೆ, ಅದಕ್ಕೆ ಎಲ್ಲ ಅದು ಇದು ಐಟಮ್ಸ್ ಏನೇನೋ ಇಟ್ಕೊಂಡಿದ್ದಾರೆ. ಒಂದು ಕಬೋರ್ಡ್ ಇದೆ, ಇಲ್ಲಿ ಏನೇನು ಬೇಕೋ ಅದು ಐಟಮ್ಸ್ಗಳು, ಬಟ್ಟೆಗಳೆಲ್ಲ ಅದರಲ್ಲೂ ಕೂಡ ಇದೆ. ಇನ್ನು ಇದು ಫ್ರಿಜ್ಜು. ಇದು ಎಷ್ಟು ವರ್ಷದ ಹಳೇದು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಸೊ ಇದು ಇಲ್ಲಿ ಇಟ್ಕೊಂಡಿದ್ದಾರೆ. ಈಗ ನನ್ನ ತಮ್ಮಂದು ಕಾಲೇಜ್ದು ಬುಕ್ಸು ಅದು ಇದು ಏನೇನೋ ಎಲ್ಲ ಗಲೀಜು ಮಾಡಿ ಇಟ್ಕೊಂಡಿದ್ದಾನೆ. ನಮ್ಮಮ್ಮ ನೀಟ್ ಮಾಡ್ತಾಯಿರ್ತಾರೆ. ಸೊ ಇದು ಈ ಥರ ಮಾಡ್ತಾನೆ ಇರ್ತಾನೆ ಅವನು, ಏನೂ ಮಾಡೋದಕ್ಕಾಗಲ್ಲ. ಸೊ ಇನ್ನು ಈ ಕಡೆ ಬಂದರೆ ಎಂಟ್ರೆನ್ಸಿಂದ ಲೆಫ್ಟ್ ಸೈಡ್ಗೆ ಬಂದರೆ ನಮಗೆ ಬಾಲ್ಕನಿ ಸಿಗುತ್ತೆ. ರೈಟ್ ಸೈಡ್ಗೆ ಎಂಟ್ರೆನ್ಸಿಂದ ಬರ್ತಾ ರೈಟ್ ಸೈಡ್ಗೆ ಕಿಚನ್ನು ಮತ್ತು ವಾಶ್ರೂಮ್ ಇದೆ. ಇನ್ನು ಎಂಟ್ರೆನ್ಸಿಂದ ಪಕ್ಕದಲ್ಲೇ ದೊಡ್ಡದಾಗಿ ವಿಂಡೋ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಒಂದು ನಿಜವಾಗ್ಲೂ ಈ ಬಾಲ್ಕನಿ ಮತ್ತು ಈ ವಿಂಡೋಯಿಂದನೇ ಇಷ್ಟು ಬೆಳಕು ಅಂತ ಹೇಳ್ಬೋದು. ನಾನು ಲೈಟ್ಸೇ ಆನ್ ಮಾಡಿಲ್ಲ, ಸೊ ಅಷ್ಟು ಬೆಳಕಿದೆ, ನೀವೇ ನೋಡ್ತಾ ಇರ್ಬೋದು. ಇನ್ನು ಇದು ನನ್ನ ಮಗಂದು ಫೋಟೋ. ಸೊ ನಾಮಕರಣ ಆದಮೇಲೆ ಒಡಿಸಿದ್ದು ಸಪ್ರೇಟಾಗಿ ಇದು ಸ್ಟುಡಿಯೋದಾಗಿ ಕರ್ಕೊಂಡು ಹೋಗಿ, ಅವಾಗಿಂದ ಕೂರೋದಕ್ಕೂ ಕೂಡ ಅವನಿಗೆ ಬರ್ತಾ ಇರಲಿಲ್ಲ. ಸೊ ಒಂದು 6 ತಿಂಗಳು 7 ತಿಂಗಳು ಮಗು ಅಂತ ಅಂದ್ಕೊತೀನಿ, ಗೊತ್ತಿಲ್ಲ, ಸರಿಯಾಗಿ ನೆನಪಿಲ್ಲ. ಸೊ ಇದು ಕೂಡ ಇದನ್ನು ನಾಮಕರಣದ್ದು ಫ್ರೇಮ್ನ ಮಾಡಿಸ್ದಾಗ್ಲೇ ಇದನ್ನು ಕೂಡ ಮಾಡಿಸಿದ್ದು. ಬಟ್ ಅಮ್ಮ ನಾವು ಸಪ್ರೇಟ್ ಆಗಬೇಕಾದ್ರೆ ಇಲ್ಲ, ಇವೆರಡು ಫೋಟೋಗಳು ನಾವು ತೊಗೊಂಡೋಗೋದಕ್ಕೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಅಮ್ಮನೇ ಇಟ್ಕೊಂಡಿದ್ದು. ಸೊ ಇನ್ನು ಇದ್ರ ಕೆಳಗಡೆ ಒಂದು ಟಿ ವಿ ಇದೆ. ಇನ್ನು ಇದೆಲ್ಲ ಸ್ವಿಚ್ಗಳು ಎಲ್ಲ ಹಾಕ್ಕೊಳ್ಳೋದಕ್ಕೆ, ಟಿ ವಿಗಳು ಚಾರ್ಜರ್ಗಳೆಲ್ಲ ಹಾಕ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದಾರೆ. ಸೊ ಇಲ್ಲೊಂದು ಚಿಕ್ಕದು ಚೇರ್ ಇಟ್ಕೊಂಡಿದ್ದಾರೆ, ಬಟ್ಟೆಗಳು ಅದು ಇದು ಎಲ್ಲ. ಟೇಬಲ್ ಅಂತ ಎಲ್ಲ ಏನೂ ಇಲ್ಲ, ಇನ್ನು ದಿವಾನ್ ಮೇಲೆಲ್ಲ ಇಟ್ಕೋಬೇಕಲ್ಲ ಅಂದ್ಬಿಟ್ಟು 2 ಚೇರ್ ಇತ್ತು. ಒಂದು ಚೇರು ಹೊಡೆದೋಗ್ಬಿಟ್ಟಿದೆ. ಇದು ಚೇರು ಯಾವ ಕಾಲದ್ದು ಅಂತ ಹೇಳಿದ್ರೆ ಈ ಚೇರು ಕೂಡ ತುಂಬಾ ಹಳೆಯದು ಅಂತ ಹೇಳ್ಬೋದು. ತುಂಬಾ ಎಷ್ಟು ವರ್ಷದ ಹಿಂದೆದು ಗೊತ್ತಾ ಇದು ಕೂಡ. ಸೊ ಇದು ಒಂದು 20 ವರ್ಷನೇ ಆಯಿತು. ಈ ಬೀರು ಫ್ರಿಜ್ಜೆಲ್ಲ ತೊಗೊಳೋದಕ್ಕೂ ಮುಂಚೆಲೇ ಈ ಚೇರ್ಗಳನ್ನ ತೊಗೊಂಡಿದ್ದು. ಸೊ ಒಂದು ಚೇರು ಹಂಗೂ ಹಿಂಗೂ ಇಷ್ಟು ವರ್ಷ ಬಾಳಿಕೆ ಬಂದಿದೆ. ಈಗ ರೀಸೆಂಟಾಗಿ ಯುಗಾದಿ ಹಬ್ಬದಲ್ಲಿ ನಾವೆಲ್ಲ ಇಲ್ಲೇ ಇದ್ವಿ ಮನೇಲಿ. ಸೊ ಅವಾಗ ಹೊಡೆದೋಗಿದ್ದು. ಸೊ ಇದು ಒಂದು ಉಳ್ಕೊಂಡಿದೆ. ಇನ್ನು ಆಗಲೇ ಹೇಳ್ದಂಗೆ
ಲೆಫ್ಟ್ ಸೈಡಿಗೆ ಬರ್ತಿದ್ದಂಗೆ ಈ ರೀತಿಯಾಗಿ ಬಾಲ್ಕನಿ ಬರುತ್ತೆ. ತುಂಬಾ ಚೆನ್ನಾಗಿದೆ, ಗಾಳಿ ಬೆಳಕಿಗೆ ಏನು ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲೊಂದು ಸ್ಕ್ರೀನ್ನ ಹಾಕ್ಕೊಂಡಿದ್ದಾರೆ ಅಮ್ಮ. ಸೊ ತುಂಬಾ ಚೆನ್ನಾಗಿದೆ, ಪುಟ್ಟದಾಗಿದೆ, ಜಾಸ್ತಿ ಏನು ಬಾಲ್ಕನಿ ತುಂಬಾ ದೊಡ್ಡದಾಗಿಲ್ಲ. ಒಂದು 3 ಜನ ಆರಾಮಾಗಿ ಕೂತ್ಕೋಬೋದು. ಅವಾಗ ಏನಾದರೂ ಸೆಕೆ ಏನಾದರೂ ಆಯಿತು ಅಂದರೆ ಇಲ್ಲ ಕಾಫಿ ಸ್ನ್ಯಾಕ್ಸ್ ಟೈಮಲ್ಲಿ ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿಬೋದು. ಇನ್ನು ನೋಡ್ಬೋದು ಅಮ್ಮ ಇರೋದು 3rd ಫ್ಲೋರಲ್ಲಿ. ಆದರೂ ಸ್ವಲ್ಪ ಅಮ್ಮನಿಗೆ ಹತ್ತೋದಕ್ಕೆ ಇಳಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಇತ್ತೀಚೆಗೆ, ಯಾಕಂದರೆ ವಯಸ್ಸು ಯಾವಾಗಲೂ ಅದೇ ರೀತಿ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಬಟ್ ಏನೂ ಮಾಡೋದಕ್ಕಾಗಲ್ಲ, ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಆ ಕಾರಣದಿಂದಾಗಿ ಇವಾಗ ಇನ್ನೊಂದು ಸ್ವಲ್ಪ ದಿನ ಮೇಂಟೈನ್ ಮಾಡೋಣ. ಏನಕ್ಕಂದರೆ ಇವಾಗಿನ ಇದರಲ್ಲಂತೂ ತುಂಬಾ ಮನೆ ರೈಟ್ಗಳು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ. ಏನಿಲ್ಲ ಅಂದರೂ ಈ ಥರ ಹಾಲು ಇಷ್ಟು ದೊಡ್ಡದಾಗಿದೆ ಹಾಲು. ಸೊ ಇದು ಒಂದು ಹಾಲು ಕಿಚನ್ಗೆ ಸುಮಾರು ಏನಿಲ್ಲ ಅಂದರೂ 6ರಿಂದ 7 ಲಕ್ಷ ಹೇಳ್ತಿದ್ದಾರೆ ಇವಾಗ ನಮ್ಮ ಏರಿಯಾದಲ್ಲಿ. ಸೊ ಇವಾಗಿರೋದ್ರಲ್ಲೇ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಅಮ್ಮ. ಸೊ ಆ ಕಾರಣದಿಂದಾಗಿ ಒಂದು ಹತ್ತೋದು ಇಳಿಯೋದು ಒಂದು ಬಿಟ್ಟರೆ ಅಂದರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಮ್ಮನಿಗೆ. ಆ ಕಾರಣದಿಂದಾಗಿ ಸುಮ್ಮನೆ ಇದ್ದಾರೆ, ಹೋಗಲಿ ಬಿಡು ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಇದು ಆಗಲೇ ಹೇಳ್ದಂಗೆ ಬಾಲ್ಕನಿ. ಇನ್ನು ಎಂಟ್ರೆನ್ಸಿಂದ ಬರ್ತಾ ಇದ್ದಂಗೆ ರೈಟ್ ಸೈಡ್ಗೆ ನಮಗೆ ಕಿಚನು ಮತ್ತು ಬಚ್ಚಲು ಮನೆ ಎರಡೂ ಸಿಗುತ್ತೆ. ಸೊ ಫಸ್ಟು ನಾನು ಬಚ್ಚಲು ಮನೆ ತೋರಿಸ್ಬಿಡ್ತೀನಿ, ಆಮೇಲೆ ಕಿಚನ್ ತೋರಿಸ್ತೀನಿ. ಇನ್ನು ಇದು ಬಚ್ಚಲು ಮನೆ. ನಮ್ಮಮ್ಮ ಅಂತೂ ಯಾವಾಗಲೂ ನೀಟಾಗಿ ಇಟ್ಕೊಂಡಿರ್ತಾರೆ, ಮಾಮೂಲಿ ವೆಸ್ಟ್ರನ್ನೇ. ಇವಾಗೆಲ್ಲ ಆಲ್ಮೋಸ್ಟು ಇಂಡಿಯನ್ ಟಾಯ್ಲೆಟ್ ಎಲ್ಲ ಕಮ್ಮಿನೇ, ಒಂದು ಬಕೆಟ್ ಇಟ್ಕೊಂಡಿದ್ದಾರೆ, ಇಷ್ಟೇ ಸಿಂಪಲ್ಲಾಗಿ ಈ ಥರ ಇಟ್ಕೊಂಡಿದ್ದಾರೆ. ಇನ್ನು ಗೀಝರ್ ಕೂಡ ಆವಾಗಲೇ ಹಾಕಿಸ್ಬಿಟ್ವಿ, ಸುಮಾರು ಅಲ್ಲೇ 2 ವರ್ಷ ಆಯಿತು. ವಾಶ್ರೂಮು ಈ ರೀತಿ ಇದೆ. ಸೊ ಇನ್ನು ಇದು ಕಿಚನ್ನು. ಇದು ಒಂದು ಹೊಸ್ಲು ಕೊಟ್ಬಿಟ್ಟಿದ್ದಾರೆ, ಇದು ಹೊತ್ತು ಹಿಡಿದು ಮಾಡಬೇಕು. ಏನು ಹೈಟ್ ಅಷ್ಟೊಂದೇನು ಹೈಟ್ ಇಲ್ಲ, ಸ್ವಲ್ಪ ಪರವಾಗಿಲ್ಲ. ಸೊ ಇನ್ನು ಇಲ್ಲಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ಸ್ವಲ್ಪ ಕಿಚನ್ ಚಿಕ್ಕದೇನೆ, ಸ್ವಲ್ಪ ಏನು ಚಿಕ್ಕದೇನಲ್ಲ, ಪರವಾಗಿಲ್ಲ. ಸೊ ಈ ರೀತಿ ಎಲ್ಲ ಕೆಳಗಡೆ ಇಟ್ಕೊಂಡಿದ್ದಾರೆ ಅಮ್ಮ. ಸಿಲಿಂಡ್ರು ಅದು ಇದು ಹಸಿಟ್ಗಳು, ಅಕ್ಕಿಗಳು ಮತ್ತು ಗ್ರಾಸರೀಸು ಮಿಕ್ಕಿರೋದು ಎಲ್ಲ ಮಾಮೂಲಿ ಬಾಕ್ಸ್ಗೆ ಫಿಲ್ ಮಾಡ್ಕೊಂಡಿರ್ತಾರೆ. ಬಟ್ ಮಿಕ್ಕಿರೋದೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರ್ತಾರೆ. ಇನ್ನು ಇಲ್ಲಿ ಮಾಮೂಲಿ ಮಿಕ್ಸಿ ಅದು ಇದು ಇಟ್ಕೊಂಡಿದ್ದಾರೆ. ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದೆಲ್ಲ ಇಲ್ಲೇ ಇಟ್ಕೊತಾರೆ. ಏನಕ್ಕಂದರೆ ನಮ್ಮ ಅಮ್ಮಂಗೆ ಪಾತ್ರೆ ತೊಳೆದಿದ್ದೆಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ಜಾಗ ಇಲ್ಲ, ಇಷ್ಟೇ ಕಿಚನಲ್ಲಿ ಸೆಲ್ಫ್ ಇರೋದು. ಸೊ ಇಲ್ಲಿ ಗ್ಯಾಸ್ ಇಟ್ಕೊಂಡಿದ್ದಾರೆ, ಅಲ್ಲಿ ಇದು ಸಿಂಕ್ ಇದೆ. ಆ ಕಾರಣದಿಂದಾಗಿ ಪಾತ್ರೆ ಎಲ್ಲ ತೊಳೆದ್ರೆ ಅಲ್ಲಿ ಸಿಂಪಲಾಗಿ ಸ್ವಲ್ಪ ತೊಳೆದಿದ ತಕ್ಷಣವೇ ಎತ್ತಿ ಕೆಳಗಡೆ ಇಟ್ಕೊಂಡ್ಬಿಡ್ತಾರೆ. ಆಮೇಲೆ ಅದೆಲ್ಲ ಡ್ರೈ ಆದಮೇಲೆ ಈ ರೀತಿ ತಟ್ಟೆ ಸ್ಟ್ಯಾಂಡ್ಗೆ ಎಲ್ಲ ಫಿಲ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ನಮ್ಮಮ್ಮ ಅಂತೂ ನಾನು ಅಂದರೆ ನನಗಿಂತ ಕ್ಲೀನು. ನಮ್ಮಮ್ಮ ಇನ್ನು ದೊಡ್ಡ ಪಾತ್ರೆಗಳೆಲ್ಲ ಪೂರ್ತಿ ಇಲ್ಲಿ ಇದ್ರ ಮೇಲ್ಗಡೆ ಎಲ್ಲ ಪೂರ್ತಿ ದೊಡ್ಡದು ಸೆಲ್ಫ್ ಇದೆ. ಸೊ ಎಲ್ಲ ಪಾತ್ರೆಗಳನ್ನೆಲ್ಲ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ವಾಟರ್ ಪ್ಯೂರಿಫೈ ಕೂಡ ಅಮ್ಮನ ಮನೇಲಿದೆ, ನಾನು ತೊಗೋಬೇಕು ಅಂದ್ಕೋತಾ ಇದ್ದೀನಿ. ರೆಗ್ಯುಲರಾಗಿ ನೋಡ್ತಾ ಇರೋರಿಗೆ ನನ್ನ ವ್ಲಾಗ್ಸ್ನ ಅವ್ರಿಗೆ ಗೊತ್ತಿರುತ್ತೆ. ಸೊ ಇನ್ನು ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ, ಡೈಲಿ ಯೂಸ್ ಮಾಡೋವಂಥದ್ದು. ಇಡ್ಲಿ ಪಾತ್ರೆ, ಇನ್ನು ಗ್ರಾಸರೀಸ್ ಎಲ್ಲ ಡೈಲಿ ಯೂಸ್ ಮಾಡೋವಂಥದ್ದೆಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ. ಇನ್ನು ಮಾಮೂಲಿ ಗ್ಯಾಸು ಒಲೆ ಇಲ್ಲಿದೆ, ಸಿಂಕು ಇಲ್ಲಿದೆ ಅಂತಲೇ ಹೇಳ್ಬೋದು ಪಕ್ಕದಲ್ಲೇ. ಯಾಕಂದರೆ ಜಾಸ್ತಿ ಜಾಗ ಇಲ್ಲ, ಸೆಲ್ಫು ಇಷ್ಟೇ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು. ಸೊ ಏನು ಮಾಡೋದಕ್ಕಾಗಲ್ಲ. ನಮ್ಮನ ಮನೆ ಈ ರೀತಿಯಾಗಿ ಇದೆ, ನೀಟಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ನಮ್ಮ ಅಮ್ಮನ ಮನೆ ಇರೋದು, ಹಾಲು ಕಿಚನ್ನು. ಸೊ ಇನ್ನು ದೇವ್ರ ಮನೆಗೆ ಬಂದರೆ ದೇವ್ರ ಮನೆ ಇಷ್ಟೇ ಪುಟ್ಟದಾಗಿದೆ. ಸೊ ವಾರ ಬೇರೆ ಅಲ್ವಾ, ವಾರ ಎಲ್ಲ ಮಾಡಿ ಹೋಗಿದ್ದಾರೆ ಅಮ್ಮ ಬೆಳಿಗ್ಗೆನೇ ಕೆಲಸಕ್ಕೆ. ಅಮ್ಮ ಬರೋದು ಸಂಜೆ 5:15. ಸೊ ನಾನು ಬಂದು ಅಮ್ಮನಿಗೆ ಕಾಯ್ತಾ ಇದ್ದೀನಿ. ಈ ಥರ ಇದೆ ಅಮ್ಮನ ಮನೆ ಅಂತಲೇ ಹೇಳ್ಬೋದು. ಈ ಪುಟ್ಟ ಮನೆ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರ್ದಾದ್ರೂ ಅನಿಸಿಕೆ ಅಭಿಪ್ರಾಯಗಳಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.